ಕನಸೂ ನಿಜವೆಂದು ಒಪ್ಪುತ್ತಾರೆ. ಅವರು ಹೇಳುವುದೇನೆಂದರೆ, ಕನಸು ಎಚ್ಚರಕ್ಕಿಂತ ಕೀಳಂತಸ್ತಿನ ಇರವಲ್ಲದೆ ಇದ್ದರೆ ಹೋಗಲಿ, ಈ ಎರಡವಸ್ಥೆಗಳು ತಮ್ಮ ತಮ್ಮ ರೂಪದಿಂದ ಸತ್ಯವಾಗಿರುವವೆನ್ನುವುದಕ್ಕೆ ಏನು ಅಡ್ಡಿ? ಅವು ಆ ರೂಪದಿಂದ ನಿಜವಾಗಿಯೇ ಇರುವವೆಂದು ಏತಕ್ಕೆ ಇಟ್ಟುಕೊಳ್ಳಬಾರದು? ನಮಗೆ ಎಷ್ಟೋ ಎಚ್ಚರಗಳು ಆಗುತ್ತವೆ, ಇದರಂತೆ ಎಷ್ಟೋ ಕನಸುಗಳೂ ಆಗುತ್ತವೆ. ಎಷ್ಟೋ ಎಚ್ಚರ ಆಗುತ್ತಾ? ಜನ ಎಚ್ಚರ ಆಗುತ್ತೆ ಅಂತ. ಆದ್ರೆ ಎಚ್ಚರ ಒಂದೇ ಅಲ್ಲ. ಏನಪ್ಪ ಅರ್ಥ ಆಗಲ್ಲ. ಈ ಎರಡು ಬಗೆಯ ಅವಸ್ಥೆಗಳಲ್ಲಿ ಒಂದೊಂದರಲ್ಲಿಯೂ ಒಂದೊಂದು ಪ್ರಪಂಚವೂ ಇರುತ್ತದೆ. ಈ ಪ್ರಪಂಚಗಳೆಲ್ಲವೂ ಆಯಾ ಅಂತಸ್ತಿನ ಅವಸ್ಥೆಯಲ್ಲಿ ನಿಜವಾಗಿಯೇ ಇರುವವೆಂದು ಏಕೆ ಹೇಳಬಾರದು? ಇವು ಒಂದವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ಬರದೆ ಹೋಗಬಹುದು. ಆದ್ದರಿಂದ ಇವನ್ನು ಬೇರೆ ಬೇರೆ ಜಾತಿಗೆ ಸೇರಿದವೆಂದು ಬೇಕಾದರೂ ಹೇಳಿರಿ. ಆದರೆ ಅವು ಸತ್ಯವೇ ಅಲ್ಲವೆಂದೂ ಅವುಗಳೆಲ್ಲದರ ಇರವು ಒಂದೇ ಎಂದು ಹೇಳುವುದು ಹೇಗೆ? ಸತ್ಯ ಅಂತ ಅನ್ಕೊಳ್ಳಿ, ಎರಡಕ್ಕೂ ಒಂದೇ ಇರುವೆ ಸೇರ್ಕೊಂಡು ಅಂತ ಹೇಳ್ಬೇಡಿ, ಬೇರೆ ಬೇರೆ ಸತ್ಯ ಅಂತ ಹೇಳ್ಬೇಡಿ. ಹೀಗೆಲ್ಲ ಕೇಳುವವರು ಸತ್ಯವೆಂದರೇನೆಂಬುದನ್ನು ವಿಚಾರಿಸಿಲ್ಲ. ಈ ವಿಷಯವನ್ನು ಹಿಂದೆ 54ರಲ್ಲಿ ನಾವು ಚರ್ಚಿಸಿರುವುದನ್ನು ಓದುಗರು ನೆನಪಿಗೆ ತಂದುಕೊಳ್ಳಬೇಕು. ತನ್ನ ತನ್ನ ಅವಸ್ಥೆಗೆ ಕಟ್ಟು ಬಿದ್ದಿರುವ ಪ್ರಪಂಚವಾಗಲಿ, ತನ್ನ ತನ್ನ ತೋರಿಕೆಯ ಕಾಲದಲ್ಲಿ ಮಾತ್ರ ಇರುವುದೆನ್ನಿಸಿಕೊಳ್ಳುವ ಅವಸ್ಥೆಯಾಗಲಿ, ತನ್ನನ್ನು ನೋಡುತ್ತಾ ಯಾವ ಕಾಲದೇಶಗಳ ಹಂಗೂ ಇಲ್ಲದೆ ಸ್ವತಂತ್ರವಾಗಿರುವ ಸಾಕ್ಷಿಯ ಇರುವನ್ನು ಪಡೆಯುವುದಕ್ಕೆ ಯೋಗ್ಯವೆಂದೆಣಿಸುವುದಕ್ಕಾದೀತೆ? ಎಂದಿಗೂ ಆಗಲಾರದು. ಆದ್ದರಿಂದ ಎಚ್ಚರ ಕನಸುಗಳು ತಾವು ತೋರಿಕೊಳ್ಳುವ ರೂಪದಿಂದ ಪರಮಾರ್ಥ ಸತ್ಯವಲ್ಲ. ತಮ್ಮನ್ನು ಬೆಳಗುವ ಸಾಕ್ಷಿ ಚೈತನ್ಯಕ್ಕಿಂತ ಬೇರೆಯಾದ ಇರುವು ಅವಕ್ಕೆ ಇಲ್ಲವೇ ಇಲ್ಲ. ಅವು ತಾವು ತಾವೇ ಇದ್ದುಕೊಂಡಿರುವುದೆಂಬುದು ಸುಳ್ಳು. ಅವುಗಳಿಗೆ ಆ ರೂಪದಲ್ಲಿ ಕಾಲಕೃತವಾದ ಅಥವಾ ದೇಶಕೃತವಾದ ಯಾವುದಾದರೊಂದು ಸಂಬಂಧವಿರುವುದೆಂಬುದೂ ಸುಳ್ಳೇ. ಅವುಗಳು ಕಾರ್ಯಕಾರಣ ಭಾವದಿಂದ ಒಂದರಿಂದೊಂದು ಉಂಟಾಗುವುದೆಂಬುದೂ ಸುಳ್ಳೇ. ತೋರಿಕೆಯ ರೂಪದಲ್ಲಿ ಅವುಗಳಲ್ಲಿ ಯಾವುದೊಂದಕ್ಕೂ ಮತ್ತೊಂದಕ್ಕಿಂತ ಹೆಚ್ಚಿನ ಬೆಲೆ ಇಲ್ಲ. ಇರವಿನ ರೂಪದಲ್ಲಿ ಅವುಗಳಲ್ಲಿ ಯಾವುದೊಂದು ಸಾಕ್ಷಿಯ ಇರುವಿಗಿಂತ ಬೇರೆಯಾಗಿಲ್ಲ. ಮೊದಲೇ ಹೇಳಿರುವಂತೆ ಸಾಕ್ಷಿಯು ಬರಿಯ ಇರವೇ ಆಗಿರುವುದರಿಂದ ಅದೇ ಎಚ್ಚರ ಕನಸುಗಳು. ಅವು ನಿಜವಾಗಿ ಬರಿಯ ಇರವೇ ಅವುಗಳ ಪರಮಾರ್ಥ. ಆದ್ದರಿಂದ ಶುದ್ಧ ಸತ್ತೆಯೇ ಎಲ್ಲವೂ ಆಗಿದೆ ಎಂಬ ಸಿದ್ಧಾಂತಕ್ಕೆ ಯಾವ ಆಕ್ಷೇಪವೂ ಇರುವುದಿಲ್ಲ. ಬರಿಯ ಇರಲಿನ ಸ್ವಭಾವ. ನಿದ್ರೆಯ ವಿಷಯಕ್ಕೆ ಜನಸಾಮಾನ್ಯಕ್ಕಿರುವ ತಪ್ಪು ಭಾವನೆಗಳು. ಈವರೆಗೆ ನಾವು ಬಗೆ ಬಗೆಯಿಂದ ಮಾಡಿದ ವಿಚಾರದಿಂದ ಬರಿಯ ಇರವಿನ ವಿಚಾರದಲ್ಲಿ ಏನೇನು ಸಿದ್ಧವಾಗಿದೆ ಎಂಬುದನ್ನು ಒಕ್ಕಡೆಗೆ ಕೂಡಿಸಿ ಈ ಪ್ರಕಾಶವನ್ನು ಉಪಸಂಹಾರ ಮಾಡುವೆವು. ಈ ಕೆಲಸಕ್ಕೆ ಮುಖ್ಯವಾಗಿ ನಾವು ಗಾಢ ನಿದ್ರೆಯ ಅನುಭವವನ್ನೇ ತಳಹದಿಯಾಗಿಟ್ಟುಕೊಳ್ಳುವೆವು. ಮೊಟ್ಟ ಮೊದಲು ನಿದ್ರೆ ಎಂದರೇನು ಎಂಬುದನ್ನು ನಾವು ವಿಚಾರಿಸಬೇಕು. ಎಚ್ಚರ, ಕನಸು, ತನಿನಿದ್ರೆ ಎಂಬ 3 ಅವಸ್ಥೆಗಳಲ್ಲಿ ಮೂರನೆಯದರ ಬಗ್ಗೆ ಜನರಿಗುಂಟಾಗಿರುವಷ್ಟು ತಪ್ಪು ತಿಳುವಳಿಕೆಯು ಮಿಕ್ಕೆರಡರ ವಿಷಯದಲ್ಲಿ ಆಗಿಲ್ಲವೆಂದು ಧಾರಾಳವಾಗಿ ಹೇಳಬಹುದು. ನಿದ್ದೆ ವಿಷಯಕ್ಕೆ ಜಾಸ್ತಿ ತಪ್ಪುವಿಕೆ ಅಂತ ನಮ್ಮ ಲೋಕದಲ್ಲಿ ಹೆಚ್ಚಾಗಿ ತಪ್ಪುವಿಕೆ ಜಾಸ್ತಿ ಅಂತೀವಿ, ನಿದ್ದೆ ಬಗ್ಗೆ ಜಾಸ್ತಿ ತಪ್ಪುವಿಕೆ ಅಂತ ಇದ್ದಾರೆ. ಆ ಅವಸ್ಥೆಯ ಸ್ವರೂಪವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡರೆ ಪರಮಾರ್ಥದ ಮರ್ಮವೆಲ್ಲವೂ ಕೈವಶವಾದಂತೆ ಎಂದು ಹೇಳಿದರೂ ಅತಿಶಯೋಕ್ತಿ ಆಗುವುದಿಲ್ಲ. ಜಾಸ್ತಿ ಅಷ್ಟೇ ಅಲ್ಲ, ಅದನ್ನು ವಿಚಾರ ಮಾಡಿದ್ರೆ ಪರಮಾರ್ಥವೇ ಕೈವಶವಾಗತ್ತೆ. ಜನರು ಗಾಢ ನಿದ್ರೆಯನ್ನು ಪ್ರತಿದಿನವೂ ಅನುಭವಿಸುತ್ತಿದ್ದಾರೆ. ಆದರೆ ಅದರ ಸ್ವರೂಪವನ್ನು ಕುರಿತು ಒಂದಿಷ್ಟೂ ಯೋಚಿಸುವುದೇ ಇಲ್ಲ. ಬಹುಜನರು ನಿದ್ರೆ ಎಂದರೆ ಒಂದು ಬಗೆಯ ಅಭಾವವೆಂದೇ ಇಟ್ಟುಕೊಂಡಿರುವಂತೆ ತೋರುತ್ತದೆ. ಏಕೆಂದರೆ ನಿದ್ರೆ ಎಂದರೇನೆಂದು ಯಾರನ್ನಾದರೂ ಕೇಳಿದರೆ ಒಂದು ಇಂದ್ರಿಯ ಜ್ಞಾನವಿಲ್ಲದೆ ಮನಸ್ಸಿನ ತರ್ಕವಿಲ್ಲದೆ ಇರುವ ಅವಸ್ಥೆಯೇ ನಿದ್ರೆಯು. ಅಲ್ಲಿ ಯಾವ ಬಗೆಯ ಸುಖ ದುಃಖಗಳೂ ಇರುವುದಿಲ್ಲ, ಯಾವ ರಾಗದ್ವೇಷಗಳೂ ಇರುವುದಿಲ್ಲ, ಯಾವ ಬಗೆಯ ವ್ಯವಹಾರವೂ ಇರುವುದಿಲ್ಲ ಎಂದು ಹೇಳುವರು. ಆದರೆ ನಿದ್ರೆಯಲ್ಲಿ ಏನೇನೂ ಇಲ್ಲವೆಂಬುದನ್ನು ಹೇಳಿದ ಮಾತ್ರಕ್ಕೆ ಅದರ ವರ್ಣನೆಯು ಪೂರೈಸಿದೆ. ಪ್ರಶ್ನೆ ಏನೂ ಇಲ್ಲ ಅಂದ್ಬಿಟ್ರೆ
ಪಾಸಿಟಿವ್ ಆಗಿ ಏನೂ ಇಲ್ವೇ ಅಲ್ಲಿ, ಬರೀ ನೆಗೆಟಿವ್ ಆಗಿ ಹೇಳ್ಬೇಕಾ? ಭಾವಾತ್ಮಕವಾಗಿ ಅದೇನು ಋಣಾತ್ಮಕವಾಗಿ ಹೇಳ್ಬೇಕಾ? ಭಾವಾತ್ಮಕವಾಗಿ ಏನು ಇಲ್ವಾ ಅಂತ. ಅದು ಯಾವ ಬಗೆಯ ಅವಸ್ಥೆ ಎಂಬುದನ್ನು ಯೋಚಿಸುವುದೇ ಬೇಡವೇ? ನಿದ್ರೆಯು ಕರಣಗಳು ಕೆಲಸ ಮಾಡದೇ ಇರುವ ಬರಿಯ ಅಭಾವ ಮಾತ್ರವಾಗಿದ್ದರೆ ಅದರಲ್ಲಿ ನಮಗೆ ದೊರಕತಕ್ಕ ವಿಧಿರೂಪವಾಗಿ ಹೇಳುವುದಕ್ಕಾಗುವ ಪ್ರಯೋಜನವೇನೂ ಇಲ್ಲದಿದ್ದರೆ ಅದಕ್ಕಾಗಿ ಪ್ರತಿಯೊಂದು ಪ್ರಾಣಿಯೂ ಪ್ರತಿದಿನವೂ ಹಾತುವರಿಯುತ್ತಿರುವುದೇಕೆ? ಎಷ್ಟು ಒದ್ದಾಡ್ತಾರೆ, ಇವ್ ನಿದ್ದೆ ಬರಲಿಲ್ಲ ಒದ್ದಾಡ್ತಾರೆ. ನಿದ್ದೆ ಪ್ರಾಣಿ ಮಾತ್ರಕ್ಕೆ ನಿದ್ದೆಗೆ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ಬೆಡ್ರೂಮ್ ಬೇರೆ ಮಾಡ್ಕೊಂಡು ಅದಕ್ಕೊಂದು AC ಹಾಕೊಂಡು ಮಂಚ ಹಾಕೊಂಡು ಸೊಳ್ಳೆ ಬಳ್ಳೆ ಕಚ್ಚಿದೆ ಇದ್ದ ಹಾಗೆ ಆ ಸೊಳ್ಳೆ ಪದ ಇಟ್ಕೊಂಡು ಎಷ್ಟು ವ್ಯವಸ್ಥೆ ಮಾಡ್ಕೊಳ್ತಾರೆ ಇವ್ ನಿದ್ದೆಗಾಗಿ. ಡಿಸ್ಟರ್ಬ್ ಆಗದೆ ಹಾಗೆ ಬಾಗಿಲೆಲ್ಲ ಹಾಕೊಂಡು ಇದು ಮಾಡ್ಕೊಂಡು, ಅಯ್ಯೋ ಏನ್ ಸ್ವೀಟಷ್ಟು ನಿದ್ದೆ ಇವಾಗ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರುವೆವೆಂದು, ಹೊರಗಡೆಯಲ್ಲಿ ಪ್ರಪಂಚದ ಅರಿವಿಲ್ಲದೆ ನಾವು ಹಾಗೆ ಬಿದ್ದುಕೊಂಡಿದ್ದರೂ ಪ್ರಪಂಚವು ತನ್ನ ಪಾಡಿಗೆ ತಾನು ದೇಶಕಾಲ ನಿಮಿತ್ತಗಳ ಕಟ್ಟುಪಾಡಿಗೆ ಒಳಪಟ್ಟು ಮಾರ್ಪಡುತ್ತಲೇ ಇರುವವೆಂದೂ ನಾವುಗಳು ಸಾಮಾನ್ಯವಾಗಿ ಭಾವಿಸಿಕೊಂಡಿರುವೆವು. ಆದರೆ ಪ್ರಪಂಚವು ತಾನೇ ತಾನಾಗಿರಬಲ್ಲದೆ ನಮ್ಮ ಎಚ್ಚರದಲ್ಲಿ ಕಾಣುವ ಪ್ರಪಂಚವು ಆ ಅವಸ್ಥೆಗೆ ಕಟ್ಟು ಬಿದ್ದಿರುವುದೆಂಬುದನ್ನು ನಾವು ಎಚ್ಚರವಾಗಿಲ್ಲದಾಗಲೂ ಅದು ಹಾಗೆಯೇ ಇರಬಹುದೆಂದು ಹೇಳುವ ಮಾತಿಗೆ ಅರ್ಥವೇ ಇಲ್ಲವೆಂಬುದನ್ನು ಹಿಂದೆಯೇ ತಿಳಿಸಿಕೊಟ್ಟಿರುತ್ತೇವೆ. ಎಚ್ಚರವಾಗಿದೆ ಇದ್ದಾಗಲೂ ಅದು ಇದ್ದೇ ಇರುತ್ತೆ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿದ್ದೀವಿ. ಇದಲ್ಲದೆ ನಿದ್ರೆಯ ಹೊರಗಡೆಯಲ್ಲಿ ಪ್ರಪಂಚವಿರುವುದೆಂದು ನಾವು ಎಣಿಸುವಾಗ ನಿದ್ರೆ ಎಂದರೆ ಒಂದು ಕೋಣೆಯೆಂದೋ ಅಥವಾ ಎಲ್ಲೇ ಕಟ್ಟುಳ್ಳ ಮತ್ತೆ ಯಾವುದಾದರೊಂದು ಪ್ರದೇಶವೆಂದೋ ಭಾವಿಸಿದಂತೆ ಆಗುವುದಿಲ್ಲವೇ? ನಿದ್ರೆ ಎಂಬುದು ಒಂದು ಅನುಭವವೇ ಹೊರತು ಅದು ದೇಶ ಕಾಲಗಳಲ್ಲಿರಬಲ್ಲ ವಸ್ತುವಲ್ಲ. ಬಹಳ ಮುಖ್ಯವಾದ ವಾಕ್ಯ. ನಿದ್ರೆ ಅನ್ನೋದು ನಾನ್ ಇದ್ದೆ ನಿದ್ದೆ, ಅದು ಅನುಭವವೇ ಹೊರತು ಅದು ಒಂದು ಘಟನೆ ಅಲ್ಲ, ಒಂದು ದೇಶ ಕಾಲದ ಒಂದು ವಿಶೇಷ ಅಲ್ಲ, ಇದಲ್ಲ. ಬರೀ ನಾನಿದ್ದೆ, ನಾನಾಗಿದ್ದೆ, ನಾನು ಮಾತ್ರ ಇದ್ದೆ, ಅದು ನಿದ್ದೆ. ಹೀಗಿದ್ದರೂ ನಾವು ಆ ಅವಸ್ಥೆಗೆ ಒಂದು ಹೊರಗಡೆಯನ್ನು ಒಂದು ಒಳಗಡೆಯನ್ನು ಕಲ್ಪಿಸುತ್ತಿದ್ದೇವೆ. ಇದು ತಪ್ಪಲ್ಲವೇ? ನಾನು ನಿದ್ರೆ ಮಾಡುತ್ತಿರುವಾಗ ಮತ್ತೊಬ್ಬರು ಎಚ್ಚರವಾಗಿರಬಹುದು. ಅವರು ನಾನು ಎಚ್ಚೆತ್ತ ಮೇಲೆ ಹಾಗೆಂದು ಹೇಳಲೂಬಹುದು. ಆದ್ದರಿಂದ ಪ್ರಪಂಚವು ನಮ್ಮ ನಿದ್ರೆಯ ಕಾಲದಲ್ಲಿಯೂ ಇರಬೇಕು ಎನ್ನುವುದು ವ್ಯವಹಾರ ದೃಷ್ಟಿಯಿಂದ ಸರಿಯೇ. ಆದರೆ ತತ್ವ ನಿರ್ಧಾರಣಕ್ಕೆ ಈ ದೃಷ್ಟಿಯು ಹೇಗೆ ಸಹಾಯವಾದೀತು? ಏನು ಪ್ರಯೋಜನ ಇಲ್ಲ, ವ್ಯರ್ಥ ಇದು. ಇನ್ನೊಬ್ಬರ ಅನುಭವ. ನಾನು ಇನ್ನೊಬ್ಬನು ಎಲ್ಲರೂ ಎಚ್ಚರದ ಪ್ರಪಂಚಕ್ಕೆ ಸೇರಿದವರು. ಎಚ್ಚರದ ದೃಷ್ಟಿಯಿಂದ ನಾನು ನೀನು ಮತ್ತೊಬ್ಬರು ಎಂದು ಹೇಳುವುದು ಸರಿ. ಆದರೆ ನಿದ್ರೆಯ ಅನುಭವದ ಕಣ್ಣಿನಿಂದ ನೋಡಿದಾಗ ನಿದ್ರೆಯಲ್ಲಿ ನಾನೆಲ್ಲಿ ನೀನೆಲ್ಲಿ ಆಕ್ಷೇಪ ಎಲ್ಲಿ? ನಾನಿಲ್ಲ ನೀನಿಲ್ಲ, ಯಾವುದಿಲ್ಲ. ಎಚ್ಚೆತ್ತ ಮೇಲೆ ಅದೇ ಪ್ರಪಂಚವನ್ನು ಕಾಣುತ್ತೇವಲ್ಲ ಎಂದು ಯಾರಾದರೂ ಶಂಕಿಸಬಹುದು. ಆದರೆ ನಿದ್ರೆಯಿಂದೆದ್ದು ನಮ್ಮ ಹೊರಗೆ ಒಂದು ಪ್ರಪಂಚವನ್ನು ನಾವು ಕಾಣುವಾಗ ನಾವು ಎಚ್ಚರವಾಗಿದ್ದೇವೆಯೋ ಕನಸು ಕಾಣುತ್ತಿದ್ದೇವೆಯೋ ಎಂಬುದನ್ನು ಹೇಗೆ ಗೊತ್ತುಪಡಿಸುವುದು? ನಿದ್ದೆಯಿಂದ ಹೊರಗೆ ಬಂದ್ಮೇಲೆ ನಮ್ಮ ಪ್ರಪಂಚ ಕಾಣ್ತೀವಿ. ಅದು ಎಚ್ಚರವೋ ಕನಸೋ ಅಂತ ಕೇಳಿದ್ರೆ ಅದಕ್ಕೆ ಉತ್ಸಾಹನೇ ಇಲ್ಲ. ಪ್ರತಿಯೊಂದು ಅವಧಿ ಎಚ್ಚರ ಹೇಳಿ, ಅಣ್ಣವ್ರು ಹೇಳಿ. ತಕೊಳ್ಳಿ. ನಿದ್ರೆ ಪರಮಾರ್ಥ ಸ್ವರೂಪವಾದ್ರಿಂದ ಪರಮಾರ್ಥದ ಜೊತೆ ನಾವು ಬೆರೆತೋಗಿರ್ತೀವಿ. ನಿದ್ರೆಯಲ್ಲಿ ಬೆರೆತೋಗಿರ್ತೀವಿ ಅನ್ನೋದು ಎಚ್ಚರದ ದೃಷ್ಟಿಯಿಂದ. ಆ ನಿದ್ರೆಯನ್ನು ಬಿಟ್ಟು ಹೊರಗಡೆ ಬಂದ್ವಿ ಅಂತಂದ್ರೆ ನಮ್ಮ ಪರಮಾರ್ಥವನ್ನೇ ಬೇರೊಂದು ರೀತಿಯಲ್ಲಿ ತಪ್ಪಾಗಿ ತಿಳ್ಕೊಂಡಿದೀವಿ. ಆ ತಪ್ಪಾಗಿ ತಿಳ್ಕೊಂಡಿರೋದನ್ನ ನೀವು ಎಚ್ಚರ ಅಂತ ಕರೆದ್ರು ಕನಸು ಅಂತ ಕರೆದ್ರು ಎರಡೂ ಕೂಡ ಅನ್ಯಥಾ ಗೃಹತ ಸ್ವಪ್ನ, ಎರಡೂ ಸ್ವಪ್ನವೇ, ತಪ್ಪಾಗಿ ತಿಳಿದಂತಹ ಸ್ವರೂಪವೇ. ತನ್ನನ್ನೇ ತಾನೇ ಕೂತ್ಕೊಂಡು ತಪ್ಪಾಗಿ ತಿಳಿದು ಎಚ್ಚರ ಕನಸು ಅಂತ ಹೆಸರು ಕೊಟ್ಟು ಅದ್ರಲ್ಲಿ ಒಂದಿದೆ ಅಂತ ಹೇಳಿ ಈ ನಿದ್ದೆ ಒಳಗಡೆ ಆಗತ್ತೆ, ಹೊರಗಡೆ ಪ್ರಪಂಚ ಇರುತ್ತೆ. ಹುಚ್ಚುಚ್ಚು ಕಲ್ಪನೆಗಳು. ಗುರುಗಳು ಎಷ್ಟು ತಪ್ಪು ಕಲ್ಪನೆಗಳನ್ನು ತೋರಿಸಿದ್ದಾರೆ ಅಂದ್ರೆ, ಆ ಪರಮಾರ್ಥದ ಜೊತೆಯಲ್ಲಿ ನಾವು ಬೆರೆಯೋದಕ್ಕೆ ನೀವು ಹೇಳಿದಲ್ಲ ಮಂಚ ಕರ್ಟನ್ನು ಅಂತ, ಅಲ್ಲ ಲೋಕದಲ್ಲಿ ಪತಿ ಪತ್ನಿ ಸೇರೋಕೆ ಎಷ್ಟೋ ವ್ಯವಸ್ಥೆ ಮಾಡ್ಕೋತಾರೆ. ಅವನು ಪರಮ ಪುರುಷ,
ಅವನ ಜೊತೆ ನಾವು ಸೇರ್ಬೇಕಾದ್ರೆ ಎಂಥ ವ್ಯವಸ್ಥೆ ಮಾಡ್ಕೊಂಡ್ರು ಕಡಿಮೆ ಅವನನ್ನು ಪೂರ್ಣವಾಗಿ ಬೆರ್ತಿರ್ತೀವಿ, ಒಂದು ಚೂರು ಬೇರೆ ಆಗಲ್ಲ. ಅಲ್ಲಿ ಏನು ಅಂದ್ರೆ ಎರಡಿಲ್ಲದ ಒಂದೇ ಒಂದು ಸ್ವರೂಪದಲ್ಲಿ ಸೇರಿದ್ರಿಂದ ಈ ಎಚ್ಚರದಲ್ಲಿ ನಮ್ಗೆ ಈ ಶಕ್ತಿ ಎಲ್ಲ ಬರೋದು, ತಿಳ್ಕೊಳ್ಳೋದು, ಮಾಡೋದು, ನೋಡೋದು, ಸಂತೋಷ. ಈ ಎಚ್ಚರದ ಅಷ್ಟು ಶಕ್ತಿಯು ಆ ಪರಮಾರ್ಥದ್ದೇ. ಅಷ್ಟೊತ್ತು ಪರಮಾರ್ಥದಲ್ಲಿ ನಾವು ಒಂದಾಗಿರೋದ್ರಿಂದ ಈಗ ಎಚ್ಚರದಲ್ಲಿ ಆ ಶಕ್ತಿಯನ್ನ ಎರವಲಾಗಿ ಪಡ್ಕೊಂಡು ಸ್ವಲ್ಪ ಬಳಸ್ತಾ ಇರ್ತೀವಿ. ಆದ್ರಿಂದ ನಿದ್ದೆ ಎಂಬುದು ನಮ್ಮ ಪರಮಾರ್ಥ ಸ್ವರೂಪ. ನೀವು ಹೇಳಿದಾಗ ನಾನೇ ಇದ್ದೆ, ನಾನಾಗಿ ಇದ್ದೆ, ನಾನೇ ನಿದ್ದೆ. ನಿದ್ದೆಯನ್ನು ನಾನು ನಿದ್ದೆ ಎರಡಿಲ್ಲ. ಅದು ಕ್ರಿಯೆಯೂ ಅಲ್ಲ, ಘಟನೆಯೂ ಅಲ್ಲ, ಏನೂ ಅಲ್ಲ. ಕಾಲ ಕಳತೆ ಸಿಗೋಲ್ಲ. ಸುಮ್ನೆ ಹೇಳ್ತೀವಿ ಇಷ್ಟೊತ್ತು ನಿದ್ದೆ ಮಾಡ್ದೆ ಅಂತ ಕಾಲವನ್ನು ಅಂಟಿಸ್ತೀವಿ. ಆ ಕಾಲ ನಿಜವಾಗಿ ಎಚ್ಚರದ ಕಲ್ಪಿತ ಕಾಲವೋ ಕನಸಿನ ಕಲ್ಪಿತ ಕಾಲವೋ ಅದಕ್ಕೆ ಅಂಟಿಸ್ತೀವಿ. ನಿದ್ದೆಯನ್ನ ಸರಿಯಾಗಿ ಪರಮಾರ್ಥವಾಗಿ ಮಧ್ಯದಲ್ಲಿ ಇಟ್ಕೊಂಡ್ರೆ ಹೊರಗಡೆ ತೋರುವ ತೋರಿಕೆ ಎರಡೂ ಕೂಡ ಆ ನಿದ್ರೆಯ ಸ್ವರೂಪದಲ್ಲೇ ಕಲ್ಪಿಸಿರೋದು. ಹಾಗೆ ಬರಿಯ ನೀರನ್ನೇ ಅಲೆಗೊಳ್ಳೆಯಾಗಿ ಕಲ್ಪಿಸಿದೀವೋ ಹಾಗೆ ಬರಿಯ ನಿದ್ರೆಯ ಚೈತನ್ಯವನ್ನೇ ಎಚ್ಚರ ಅಂತಲೂ ಕನಸು ಅಂತಲೂ ಕಲ್ಪಿಸ್ತೀವಿ. ಎರಡೂ ಕನಸೆ. ತ್ರಯಾವಸಥ ತ್ರಯ ಸ್ವಪ್ನ ಅಂತ ಹೇಳಿದಾಗೆ ಮೂರು ಒಂದ್ ರೀತಿಯಲ್ಲಿ ಸ್ವಪ್ನದಂತೆ ಕಲ್ಪಿತವಾದ. ಈ ಎಚ್ಚರಕ್ಕೆ ಬಂದ್ಮೇಲೆ ಕೊಟ್ಟಿರೋ ನಿದ್ದೆ ಅಂತ ಅಲ್ಲಿ ನಿದ್ದೆ ಅಂತ ಇರೋಲ್ಲ. ಅದು ಎಂಥ ಅದ್ಭುತವಾದದ್ದು ಅಂದ್ರೆ ಯಾವ ಏಕಾತ್ಮದಲ್ಲೂ ಅಂಥ ಒಂದು ಅನುಭವನ ಪಡ್ಕೊಳಕ್ಕಾಗಲ್ಲ. ಯಾರ ಜೊತೆ ಸೇರಿದಾಗಲೂ ಎಷ್ಟೇ ಪ್ರೇಮ ಇದ್ದಾಗಲೂ ಅಂಥ ಏಕಾತ್ಮತೆ ಎಲ್ಲೂ ಕೊಡೋಲ್ಲ. ಅದನ್ನ ಪರಮಾರ್ಥವಾಗಿ ಪ್ರತಿಯೊಬ್ಬ ಪ್ರಾಣಿಗೂ ಅವನು ಮಾಡಿರುವ ಉಪಾಧಿಯ ಯಾವುದೇ ದೋಷ ಇರಲಿ, ಅವನು ಕುಂಟ, ಕುರುಡ, ಪಾಪಿಷ್ಠ, ಕೀಳು ಜಾತಿ, ಮೇಲು ಜಾತಿ ಏನೂ ಆಗ್ಲಿ, ನಿದ್ದೆಯಲ್ಲಿ ಸೇರುವಾಗ ಮಾತ್ರ ಅಲ್ಲಿ ಏನೇನು ವ್ಯತ್ಯಾಸವಿಲ್ಲ. ಎಲ್ಲರಿಗೂ ಒಂದೇ ನಿದ್ದೆ. ಅದ್ಭುತ ಇದೆ. ಭಗವಂತ ನಿದ್ರೆಯನ್ನು ಅನುಗ್ರಹ ಮಾಡಿರುವಷ್ಟು ಒಳ್ಳೆಯ ಅನುಗ್ರಹ ಸರ್ವ ಸಮ ಅನ್ನೋದಕ್ಕೆ ಪರಮಾತ್ಮನಿಗೂ ಎಲ್ಲರಿಗೂ ಸಮ, ಸರ್ವೋಪಕಾರಕ, ಸರ್ವ ಜೀವರ ಆತ್ಮ ಅಂತ ಹೇಳೋದು ನಿದ್ದೆ ಒಂದೇ ಉದಾಹರಣೆ ಸಾಕು. ಎಲ್ಲ ಅರ್ಥವಾಗುತ್ತೆ. ಅದನ್ನ ಅವ್ರ ನಿದ್ದೆಯನ್ನು ಚೆನ್ನಾಗಿ ವಿಚಾರ ಮಾಡಿದ್ರೆ ಅವನಿಗೆ ನಿಜವಾಗಿ ಪರಮಾರ್ಥ ಸ್ವರೂಪ ಅರ್ಥವಾಗತ್ತೆ. ಮುಂದೆ ಹೇಳಿ. ನಿದ್ದೆಯಿಂದ ಹೊರಗೆ ಬಂದ್ ಕೂಡಲೇ ಅವ್ನ ಪ್ರಪಂಚ ನೋಡ್ತೀವಲ್ಲ, ಅದು ಎಚ್ಚರ ಹಾಕಿದ್ರೆ ಕನಸಂತ ಹೇಳಕ್ಕಾಗಲ್ಲ. ಅದೇನ್ ಮಾಡ್ತೀವಿ ಅಂದ್ರೆ ಹೊರಗ್ ಬಂದ್ ಪ್ರಪಂಚ ಅಂತ ಕಂಡು ಕೂಡ್ಲೆ ಅದು ಎಚ್ಚರದ ಪ್ರಪಂಚ, ಅದಕ್ಕೊಂದು ಕನಸಿದೆ ಅಂತ ಹೇಳ್ತೀವಿ. ಅದು ಕನಸಾಗಿದ್ರು ಹಾಗೆ ಹೇಳ್ತೀವಿ, ಎಚ್ಚರಾಗಿದ್ರು ಹಾಗೆ ಹೇಳ್ತೀವಿ. ಅದೇನು ಮಾಡಕ್ಕಾಗಲ್ಲ ಅಲ್ಲಿ. ಅದು ಎಚ್ಚರ ಕನಸು ಅಂತ ವಿಭಾಗವನ್ನ ಆಗೋದೇ ಇಲ್ಲ, ಮಾಡಕ್ ಸಾಧ್ಯ ಏನು ಕುರುಹೇ ಇಲ್ಲ. ಇದೇ ಎಚ್ಚರ ಇದೇ ಕನಸು ಅನ್ನುವಂತ ಒಂದು ಲಕ್ಷಣವನ್ನ ಯಾವ ಎಚ್ಚರದಲ್ಲೂ ಕಂಡುಹಿಡಿಯಕ್ಕಾಗಲ್ಲ, ಯಾವ ಕನಸಲ್ಲೂ ಕಂಡುಹಿಡಿಯಕ್ಕಾಗಲ್ಲ. ಕಾಣ್ತಾ ಇರೋದಲ್ಲ ಎಚ್ಚರ, ಆ ಎಚ್ಚರಕ್ಕೊಂದು ಕನಸು. ಇದು ನಿದ್ದೆಯಿಂದ ಎದ್ದದ್ದು. ಆದ್ರೆ ಒಂದೇನ್ ಮಾಡ್ಕೊಂಡಿದೀವಿ ಅಂದ್ರೆ ಕನಸು ಬೀಳ್ಬೇಕಾದ್ರೆ ನಿದ್ದೆಯಿಂದ ಹೇಳ್ಬೇಕು, ಎಚ್ಚರ ಆದ್ರೆ ಬಿಡುತ್ತೆ. ಎಚ್ಚರಕ್ಕೂ ನಿದ್ದೆಯಲ್ಲೇ ಹೇಳ್ಬೇಕು. ಎಚ್ಚರಕ್ಕಾಗಿ ಕನಸು ಬೀಳ್ಬೇಕಾದ್ರೆ ನಿದ್ದೆಯಲ್ಲಿ ಬರ್ಬೇಕಂತೆ. ಎಚ್ಚರ ನಿದ್ದೆಯಲ್ಲಿ ಇದ್ದಾಗಲೇ ಬರೋದು. ಅದು ನಿದ್ದೆ ಟೆಂಪ್ರರಿ ರೂಪ, ಎಚ್ಚರ ಕನಸು. ಬಹಳ ಎಚ್ಚರ ಕನಸುಗಳಿಗೆ ಯಾವ ಭೇದವೂ ಇಲ್ಲವೆಂದು ಹಿಂದಿನ ಕಿರಣದಲ್ಲಿ ತೀರ್ಮಾನವಾಗಿರುವುದನ್ನು ಇಲ್ಲಿ ಮತ್ತೆ ನೆನಪಿಗೆ ತಂದುಕೊಳ್ಳಬೇಕು. ಕನಸಿನಲ್ಲಿ ನಾವು ಅದೇ ಪ್ರಪಂಚವನ್ನು ಯಾವಾಗಲೂ ನೋಡುತ್ತೇವೆಂದು ಭಾಸವಾಗುತ್ತದೆ. ಆದರೆ ಅದೇ ನಿಜವೆಂಬುದಕ್ಕೆ ಯಾರೊಬ್ಬರ ಒಪ್ಪಿಗೆಯೂ ಇರುವುದಿಲ್ಲ. ಅದೇ ನಿಜವೆಂಬುದಕ್ಕೆ ಯಾರೊಬ್ಬರ ಒಪ್ಪಿಗೆಯೂ. ಹೌದಾ, ದಿನ ಕನಸು ಕಾಣ್ತಾ ಇದ್ದು ಆ ಕಡೆ ಎಷ್ಟ ಅಂತ ಅನ್ಸುತ್ತೆ. ಅದೇ ಲೋಕದಲ್ಲಿ ಯಾರು ಅದು ನಿಜ ಅನ್ನಲ್ಲಪ್ಪ. ಅದೇ ಕನಸನ್ನು ದಿನ ಕಂಡು ಆ ಕಾಲ ನಾವು ಎಚ್ಚರ ನಿಜ ಅಂತ ನಾವು ಅನ್ಕೊಂಡ್ರು, ವ್ಯವಹಾರದಲ್ಲಿ ಅದು ನಿಜ ಅಂತ ಒಪ್ಕೊಂಡಿಲ್ಲ. ಅದನ್ನ ಹೀಗೂ ಅರ್ಥ ಮಾಡಬಹುದು. ಅದಕ್ಕೆ ಕನಸಿನ ದಿನಗಳಲ್ಲಿ ಅಲ್ಲಿರೋ ಪ್ರಪಂಚವನ್ನು ಅದದೇ ಅಂತ ಭಾವಿಸಿದ್ರೆ ಅದು ನಿಜ ಅನ್ನೋಕೆ ಕನಸಿನಿರೋ ಜನ ಹೇಳೋ ಆಗಿಲ್ಲ. ಎಚ್ಚರಕ್ಕೆ ಬಂದು ಹೇಳ್ಬೇಕು. ಎಚ್ಚರಕ್ಕೆ ಬಂದ್ ಕೂಡ್ಲೆ ಇಡೀ ಕನಸನ್ನೇ ಸುಳ್ಳು ಬಂದ್ಬಿಡ್ತಾನೆ. ಎಚ್ಚರದಲ್ಲೂ ಅದೇ ಎಚ್ಚರ ಅಂತ ಹೇಳಕ್ ಎಚ್ಚರದ ಜನ ಪ್ರಮಾಣ ಆಗಲ್ಲ, ಬೇರೆಯವ್ರು ಬರ್ಬೇಕು. ಬೇರೆಯವ್ರು ಬಂದ್ರೆ ಎಚ್ಚರ ಇರೋದೇ ಇಲ್ಲ. ಕನಸಿನ ದಿನಗಳು ಅಂತ ನೋಡ್ರು. ಕನಸಿನ ದಿನಗಳಲ್ಲಿ ಕನಸು ಅದೇ ಎಚ್ಚರ ಅಂತ ಅನ್ಸತ್ತೆ, ಅದೇ ಪ್ರಪಂಚ ಅನ್ಸತ್ತೆ. ಎಚ್ಚರದ ದಿನಗಳಲ್ಲೂ ಅದೇ ಎಚ್ಚರ ಅನ್ಸತ್ತೆ. ಇದು ಎರಡಕ್ಕೂ ಸಮಾನ. ಅಲ್ಲಿ ಅವ್ರು ಹೇಳೋದು ಅದೇ ಪ್ರಪಂಚ ಅಂತ ನಾವು ನೋಡ್ತಾ ಇದೀವಲ್ಲ, ಅದಕ್ಕೆ ನಿಜ ಅದು ಅಂತ ಅನ್ನೋದಕ್ಕೆ ಯಾರು ಪ್ರಮಾಣ ಕೊಡೋಕ್ ಬರಲ್ಲ. ಒಳಗಿನ ಜನ ಕೊಡೋಕ್ ಬರಲ್ಲ, ಹೊರಗೆ ಯಾರು ಇಲ್ಲ. ಕನಸಿಗಿಂತ ಅಂದ್ರೆ ಎಚ್ಚರಕ್ಕಿಂತ ಅನ್ನೋದು ಎಚ್ಚರಕ್ಕೂ ಸಮಾನ, ಕನಸಿಗೂ ಸಮಾನ. ಅದು ಅದೇ ಎಚ್ಚರ ಅನ್ನೋದಕ್ಕೆ ಎಚ್ಚರ ಜನ ಯಾಕೆ ಪ್ರಮಾಣ ಕೊಡ್ತಾರೆ?
ಬೇರೆಯವ್ರು ಕೊಡ್ಬೇಕಾ? ಬೇರೆಯವ್ರು ಎಲ್ಲಿದ್ದಾರೆ ಇನ್ನ? ಎಚ್ಚರ ಪ್ರಪಂಚದ ವಿಷಯದಲ್ಲಿ ಮಾತ್ರ ಪಕ್ಷಪಾತವೇಕೆ? ಇಲ್ಲಿ ನಾವು ಅದೇ ಪ್ರಪಂಚವನ್ನು ಕಂಡೆವೆಂಬುದು ಕನಸಿನಲ್ಲಿ ಹೇಗೋ ಹಾಗೆಯೇ ಭ್ರಾಂತಿಯಾಗಿರಬಾರದೇಕೆ? ಆದ್ದರಿಂದ ನಿದ್ರೆಯ ಹೊರಗಡೆ ಪ್ರಪಂಚವೊಂದು ಇದ್ದುಕೊಂಡಿರುವುದೆಂಬ ನಂಬಿಕೆಯು ಪರಮಾರ್ಥ ನಿರ್ಣಯಕ್ಕೆ ಸಹಾಯಕವಲ್ಲ. ಆದ್ದರಿಂದ ನಾವು ಪ್ರಪಂಚದ ಒಂದು ಭಾಗದಲ್ಲಿದ್ದುಕೊಂಡು ಮಲಗಿರುವೆವೆಂಬ ಅಭಿಪ್ರಾಯವು ತರ್ಕಶುದ್ಧವಲ್ಲ. ಇದರಂತೆ ನಾವು ಎಚ್ಚರದಲ್ಲಿ ಹೊಂದಿದ್ದ ಆಯಾಸವನ್ನು ಪರಿಹರಿಸುವುದಕ್ಕಾಗಿ ವಿಶ್ರಾಂತಿಯನ್ನು ಹೊಂದುವ ಅವಸ್ಥೆಯೇ ನಿದ್ರೆ ಎಂಬ ಅಭಿಪ್ರಾಯವೂ ಸರಿಯಲ್ಲ. ಏಕೆಂದರೆ ಎಚ್ಚರದಲ್ಲಿ ಕೆಲಸ ಮಾಡಿ ಆಯಾಸ ಪಟ್ಟಿದ್ದ ಶರೀರೇಂದ್ರಿಯಗಳು ನಿದ್ರೆಯಲ್ಲಿಯೂ ಇರುವವೆಂಬುದೂ ಎಚ್ಚರದ ಪ್ರಪಂಚವು ನಿದ್ರೆಯಲ್ಲಿರುವುದೆಂಬ ನಂಬಿಕೆಯೊಳಗೆ ಅಡಕವಾಗಿರುವುದರಿಂದ ಇದು ಅದರಂತೆಯೇ ತರ್ಕ ವಿರುದ್ಧವಾಗಿರುತ್ತದೆ. ಹೌದು, ವಿಶ್ರಾಂತಿ ಪಡಿತೀವಿ ಅಂದ್ರೆ ಎಚ್ಚರದ ದೇಹೇಂದ್ರಿಯಗಳು ಇರಬೇಕಲ್ಲ, ಅಲ್ಲೇ ಇರೋದೇ ಇಲ್ಲ. ಎಂತ ವಿಶ್ರಾಂತಿ? ನಿದ್ದೆಯ ಸ್ವರೂಪಕ್ಕೆ ಹೋದಾಗ ಎಚ್ಚರದ್ದು ಯಾವುದೂ ಇರೋದಿಲ್ಲ, ಅದಕ್ಕೆ ವಿಶ್ರಾಂತಿ ಅಂತದ. ಸ್ವರೂಪದಲ್ಲಿ ನಾವು ಇರ್ತೀವಿ ಅಷ್ಟೇ. ಇದೆಲ್ಲವನ್ನೂ ಮನಸ್ಸಿಟ್ಟು ವಿಚಾರ ಮಾಡಿದರೆ ತೇಲುವ ತೀರ್ಮಾನವೇನೆಂದರೆ ಇಷ್ಟು: ನಿದ್ರೆಯ ಸ್ವರೂಪವನ್ನು ನಾವು ಎಚ್ಚರದ ಅಥವಾ ಕನಸಿನ ಕಣ್ಣಿನಿಂದ ನೋಡುವುದರಿಂದ ಅದು ಅಭಾವ ರೂಪವಾಗಿ ಕಾಣಿಸುತ್ತದೆ. ನಿಜವಾಗಿ ನಿದ್ರೆ ಎಂದರೆ ಕನಸಿನ ಅಥವಾ ಎಚ್ಚರದ ಅಭಾವ ಮಾತ್ರವಲ್ಲ, ಅದು ಇಂದ್ರಿಯ ಮನಸ್ಸುಗಳು ಕೆಲಸ ಮಾಡದೆ ಸುಮ್ಮನಿರುವ ಅವಸ್ಥೆಯೂ ಅಲ್ಲ. ನಿದ್ರೆಯ ಹೊರಗೆ ಪ್ರಪಂಚವಿರುವುದೆಂಬುದೂ ತಪ್ಪು. ಇವೆಲ್ಲ ಎಚ್ಚರದ ದೃಷ್ಟಿಯಿಂದ ನಿದ್ರೆಯ ವಿಷಯಕ್ಕೆ ನಾವು ಮಾಡಿಕೊಂಡಿರುವ ತಪ್ಪು ನಂಬಿಕೆಗಳು. ನಿದ್ರೆ ಎಂದರೆ ಏನು? ಬರಿಯ ಇರು. ಓದ್ಬೇಡ. ನಿದ್ರೆ ಎಂದರೆ ಬರಿಯ ಇರವು. ಹಾಗಾದರೆ ನಿಜವಾಗಿ ನಿದ್ರೆಯ ಸ್ವರೂಪವೇನು ಎಂಬ ಪ್ರಶ್ನೆಯು ಈಗ ನಮ್ಮ ಮುಂದೆ ಬಂದು ನಿಂತುಕೊಳ್ಳುತ್ತದೆ. ನಿಜವಾಗಿ ಅದೊಂದು ಅವಸ್ಥೆಯೇ ಅಲ್ಲ. ಏಕೆಂದರೆ ಅವಸ್ಥೆ ಎಂಬ ಮಾತಿಗೆ ಕಾಲದಿಂದಾದ ವಿಶೇಷ ಎಂಬ ಅರ್ಥವನ್ನಿಟ್ಟುಕೊಳ್ಳುವುದಾದರೆ ನಿದ್ರೆಯು ಅವಸ್ಥೆಯಾಗುವುದಿಲ್ಲ. ಏಕೆಂದರೆ ನಿದ್ರೆಯಲ್ಲಿ ಯಾವ ಕಾಲವೂ ಅನುಭವದಲ್ಲಿರುವುದಿಲ್ಲ. ಇನ್ನು ಅವಸ್ಥೆ ಎಂಬ ಮಾತಿಗೆ ಪರಮಾರ್ಥವು ತೋರಿಕೊಳ್ಳುವ ಬಗೆ ಎಂಬ ಮತ್ತೊಂದು ಅರ್ಥವನ್ನು ಹೇಳಬಹುದಷ್ಟೇ. ಆ ದೃಷ್ಟಿಯಿಂದಲೂ ನಿದ್ರೆಯು ಅವಸ್ಥೆಯಾಗುವುದಿಲ್ಲ. ಏಕೆಂದರೆ ನಿದ್ರೆಯಲ್ಲಿ ಯಾವುದೊಂದು ತೋರಿಕೊಳ್ಳುವುದೇ ಇಲ್ಲ. ಹಾಗಾದರೆ ನಿದ್ರೆ ಎಂದರೆ ಬರಿಯ ಶೂನ್ಯವೇ ಎಂದರೆ ಅಲ್ಲ. ಏಕೆಂದರೆ ಅಲ್ಲಿ ನಾವು ಇರುತ್ತೇವೆ. ನಮ್ಮ ಸ್ವರೂಪವಾದ ಸಾಕ್ಷಿಯು ಅಲ್ಲಿದ್ದುಕೊಂಡಿರುವುದೆಂದರೆ ನಿದ್ರೆಯನ್ನು ಕುರಿತು ನಾವು ಈಗ ಆಲೋಚಿಸುವುದಕ್ಕೂ ಮತ್ತೊಬ್ಬರಿಗೆ ಹೇಳುವುದಕ್ಕೂ ಶಕ್ಯವಾಗಿರುತ್ತದೆ. ಅನುಪಮ ಇಲ್ಲ, ಅವ್ರು ಆಗಲ್ಲ, ಬರಲ್ಲ ಅಂದವರು ಕನ್ನಡ ಬರಲ್ಲ, ಕನ್ನಡ ಅರ್ಥ ಆಗಲ್ಲ. ನಿದ್ರೆಯಲ್ಲಿ ನಾನು ಇದ್ದರೆ ನಾನು ಎಂದೇಕೆ ಅರಿವಾಗುವುದಿಲ್ಲ ಎಂದು ಯಾರೂ ಶಂಕಿಸುವ ಹಾಗಿಲ್ಲ. ಏಕೆಂದರೆ ನಿದ್ರೆಯಲ್ಲಿ ನಾನು ಎಂಬ ರೂಪದಿಂದ ನಾನಿರುವುದಿಲ್ಲ. ನಾನು ಎಂಬ ಭಾವವು ನೀನು, ಅವನು, ಮತ್ತೊಬ್ಬನು ಎಂಬ ಭಾವದ ಅಪೇಕ್ಷೆಯುಳ್ಳದ್ದು. ನಿದ್ರೆಯಲ್ಲಿ ನಾನು, ನೀನು, ಅವನು ಎಂಬುದೇ ಮುಂತಾದ ವಿಭಾಗಗಳು, ಭೇದಗಳು ಇರುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಏಕೆಂದರೆ ವಿಭಾಗವು ಭೇದವೂ ಇರುವುದಕ್ಕೆ ಕಾಲದೇಶಗಳೇ ಹೇತುವಾಗಿವೆ. ಆದರೆ ನಿದ್ರೆಯಲ್ಲಿ ಕಾಲವಾಗಲಿ ದೇಶವಾಗಲಿ ಇರುವುದೇ ಇಲ್ಲ. ಎಚ್ಚರವನ್ನು ಕನಸನ್ನು ನಾವು ಉಂಡೆಯಾಗಿ ನಿರ್ವಿಕಲ್ಪಕಾನುಭವದಿಂದ ಅರಿಯುವಾಗ ಯಾವ ಸಾಕ್ಷಿಯ ರೂಪದಿಂದ ಅರಿಯುತ್ತೇವೆಯೋ ಆ ರೂಪದಿಂದಲೇ ನಿದ್ರೆಯನ್ನೂ ನಾವು ಅರಿಯುತ್ತೇವೆ. ಸರಿಯಾಗಿ ನೋಡಿದರೆ ನಿದ್ರೆಯನ್ನು ನಾವು ಅರಿಯುತ್ತೇವೆಂಬುದು ತಪ್ಪು ಭಾವನೆಯೇ ಆಗುತ್ತದೆ. ಏಕೆಂದರೆ ಅಲ್ಲಿ ಅರಿಯುವುದಕ್ಕೆ ವಿಷಯವಾಗಿ ಯಾವುದೊಂದೂ ಇರುವುದಿಲ್ಲ. ಅಲ್ಲಿ ಏನೇನೂ ಇರಲಿಲ್ಲ, ಇದು ನನ್ನ ಅನುಭವವು ಎಂದು ನಾವು ಹೇಳುವುದು ಕೂಡ ಎಚ್ಚರದಲ್ಲಿ ನಮಗೆ ಆಗುವ ದ್ವೈತಾನುಭವಕ್ಕೆ ಹೋಲಿಸಿ ಹೇಳಿ. ಅಲ್ಲಿ ಏನೂ ಇಲ್ಲ ಅಂತ ಅಲ್ಲಿನ ಅನುಭವ ಅಲ್ಲ. ನಿಜವಾಗಿ ಅಲ್ಲಿ ಯಾವ ವಿಷಯವೂ ಇಲ್ಲದ್ದರಿಂದ ವಿಷಯವೂ ಇರುವುದಿಲ್ಲ.
ಮಿಕ್ಕ ಅವಸ್ಥೆಗಳಲ್ಲಿ ತನಗಿಂತ ಬೇರೆಯಾದ ಅನಾತ್ಮಕ್ಕೆ ಸಾಕ್ಷಿಯಾಗಿರುವ ನಮ್ಮ ಆತ್ಮನು ಅಲ್ಲಿ ಯಾವ ಅನಾತ್ಮವೂ ಇಲ್ಲದ್ದಕ್ಕೆ ಸಾಕ್ಷಿಯಾಗಿರುತ್ತಾನೆ ಎಂದು ಹೇಳುವುದು ಗೌಣವೇ ಆಗಿದೆ. ಇಲ್ಲದ್ದಕ್ಕೆ ಸಾಕ್ಷಿಯಾಗಿದ್ದಾರೆ. ಬಂಜಗೆ ಅಮ್ಮ ಆಗಿದ್ದಾನೆ ನನಗಾಯ್ತು. ಎಚ್ಚರದ ದೃಷ್ಟಿಯಿಂದ ಕಲಂಕಿತವೂ ಆಗಿದೆ. ದೀಪವು ಎದುರಿಗಿರುವ ಪದಾರ್ಥಗಳನ್ನು ಬೆಳಗಿ ತೋರಿಸುವಂತೆ ಇಲ್ಲದ್ದನ್ನು ತೋರುವುದೆಂದು ಹೇಗೆ ಭಾವಿಸುವೆವೋ ಅದರಂತೆಯೇ ಅಲ್ಲಿ ಆತ್ಮನೂ ಏನೂ ಇಲ್ಲದ್ದಕ್ಕೆ ಸಾಕ್ಷಿಯಾಗಿರುತ್ತಾನೆಂದು ಒಂದರ್ಥದಲ್ಲಿ ಭಾವಿಸಬಹುದು. ನಿದ್ರೆಯ ಕಣ್ಣಿನಿಂದ ನೋಡಿದರೆ ಆತ್ಮನು ಅಲ್ಲಿ ಇರುವ ವಿಷಯವನ್ನಾಗಲಿ ಇಲ್ಲದ ವಿಷಯವನ್ನಾಗಲಿ ನೋಡುತ್ತಾನೆಂದು ಹೇಳಲಾಗುವುದೇ ಇಲ್ಲ. ಏಕೆಂದರೆ ಇರುವುದು ಇಲ್ಲದ್ದು ಯಾವುದಕ್ಕೂ ಅಲ್ಲಿ ಸಂಭವವೇ ಇಲ್ಲ. ಆದ್ದರಿಂದ ಆಗ ಸಾಕ್ಷಿಯೂ ಅಲ್ಲ, ಅವನು ಬರಿಯ ಇರುವು. ಆದ್ದರಿಂದ ನಿದ್ರೆ ಎಂದರೂ ಒಂದೇ, ಬರಿಯ ಇರುವು ಎಂದರೂ ಒಂದೇ. ಇದೇ ಕಡೆಗೂ ನಿಲ್ಲುವ ಸಿದ್ಧಾಂತವು. ಹೇಳಿ, ಇದಕ್ಕೆ ಹೇಳಿ ಎರಡು ವಾಕ್ಯ. ಇಲ್ಲಿ ಸಾಕ್ಷಿತ್ವದಿಂದ ಸಾಕ್ಷಿ ಅನ್ನುವಂತ ಒಂದು ಭಾವ ಬರುತ್ತೆ. ಬರಿಯ ಅನುಭವಕ್ಕೆ ಸಾಕ್ಷಿ ಅಂತ ಹೆಸರು ಹೇಳಿದ್ರೆ ಏನು ಇಲ್ಲದೆ ಇರೋದಕ್ಕೆ ಸಂಬಂಧ ಹೇಳಿದಾಗಾಯ್ತು. ಆದ್ರೆ ಶಬ್ದದಲ್ಲಿರುವ ದೋಷಗಳನ್ನೆಲ್ಲ ಇದುವರೆಗೆ ಹೇಳಿ ಎಚ್ಚರದಲ್ಲಿ ಕಂಡದ್ದರ ಅಪೇಕ್ಷೆಯಿಂದ ಅಲ್ಲಿ ದೇಶ ಕಾಲಗಳಿಲ್ಲ, ಅಲ್ಲಿ ಅನಾತ್ಮವಿಲ್ಲ, ಇಲ್ಲ ಅನಾತ್ಮವಿದೆ ಅಂತಿದ್ರು, ಅಲ್ಲಿ ಇಲ್ಲ. ಅಲ್ಲಿ ಇಲ್ಲ ಅನ್ನೋದನ್ನ ಒಂದು ನೋಡಿದಾನೆ ಅಂತ ಅರ್ಥ ಅಲ್ಲ ಅಂತ. ಇದೇ ಅನ್ನೋದನ್ನ ಹೇಗೆ ನೋಡಿದಾನೆ ಅನ್ನೋದು ಸುಳ್ಳು, ಇಲ್ಲ ಅನ್ನೋದನ್ನ ನೋಡಿರೋದು ಸುಳ್ಳು. ಇದೇ ಅನ್ನೋದು ಕಾಣಿಸ್ತಾ ಇಲ್ಲ ಅನಾತ್ಮ ಅಂತ ಇಟ್ಕೊಂಡು ಇಲ್ಲ ಅನ್ನೋದನ್ನು ನೋಡಿದಾನೆ ಅಂತ ಹೇಳ್ತೀವಿ ನಾವು. ಇಲ್ಲ ಅನ್ನೋದನ್ನು ನೋಡಿದಾನೆ ಅನ್ನೋ ಅರ್ಥ ಅದು ನಿದ್ರೆಯ ಬಗ್ಗೆ ಸರಿಯಲ್ಲ ಅದು. ಅದರಿಂದ ನಿದ್ದೆಯಲ್ಲಿ ಎಷ್ಟು ದೋಷಗಳನ್ನ ನಾವು ಆರೋಪ ಮಾಡಿದರು, ಸುಮಾರು 10 ದೋಷಗಳನ್ನ ಅವ್ರು ಹೇಳಿದ್ರು. ಅಷ್ಟೂ ಕೂಡ ಎಚ್ಚರದ ದೃಷ್ಟಿಯಿಂದ ಮಾಡಿರುವ ದೋಷಗಳು ಇಲ್ಲಿ ನಮಗೆ ಭಾಷೆಗೆ ಹೊಂದತ್ತೆ ಅಂತ ಹೇಳಿ ಅದು ನಮ್ಮ ಭಾಷೆಗೆ ಎಟಕದ ಅನುಭವ. ಅದಕ್ಕೆ ಹೇಗಾದ್ರೂ ಭಾಷೆಯಿಂದ ತಗಲಿಸ್ಬೇಕು ಅಂತ ಹೋಗ್ತೀವಿ, ಒಂದು ಆರೋಪ ಮಾಡ್ಬಿಡ್ತೀವಿ, ಕೆಟ್ಟ ಆರೋಪ. ಆ ಆರೋಪಕ್ಕೆ ಅಲ್ಲಿ ಬರೀ ನಾನೊಬ್ಬನೇ ಇದ್ದೆ ಅಂತ ಹೇಳ್ತೀವಿ. ನಾನೊಬ್ಬನೇ ಇದ್ದೆ ಅಂದ್ರೆ ಏನ್ ಅರ್ಥ? ಒಬ್ಬನೇ ನಾನಿದ್ದೆ ಅನ್ನೋದಕ್ಕೂ ಅರ್ಥ ಮನೇಲಿ ನಾನೊಬ್ಬನೇ ಇದ್ದೇನೆ ಅಂತ ಅರ್ಥ ಅಲ್ಲ. ಮನೇಲಿ ನಾನೊಬ್ಬನೇ ಅರ್ಥ ಅಲ್ಲ. ಆಮೇಲೆ ನಾನು ಅನ್ನೋ ಭಾವವೇ ಇಲ್ಲ. ಇದು ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದ್ರು. ನೀನು ಅವನು ಮತ್ತೊಬ್ಬನು ಅಂತ ಬಂದಾಗ ನಾನು ಅನ್ನೋ ಭಾವ ಬರುತ್ತೆ. ನೀನು ಅವನು ಮತ್ತೊಬ್ಬನು ಇಲ್ಲೇ ಇದೆ, ನಾನು ಅನ್ನೋ ಭಾವವೂ ಇಲ್ಲ ಅಂತ ಹೇಳ್ಬೇಕು. ನಾನು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ನಿದ್ದೆಯಲ್ಲಿ ನಾನಿಲ್ಲ ಆಗೋದಕ್ಕೆ ಎಲ್ರು ಇಷ್ಟ ಪಡ್ತಾರೆ, ಹಾತೊರೀತಾರೆ ಅನ್ನೋ ಸರಿಯಲ್ಲ. ಅಥವಾ ನಾನಿದ್ದೀನಿ ಅಂದ್ರೆ ಈ ನಾನು ಹೇಳುವಾಗ ನಾನು ಅಂದ್ರೆ ಇರೋದಿಲ್ಲ. ಅದ್ರ ನಿದ್ದೆಯ ಬಗ್ಗೆ ನಾನಿದ್ದೇವೋ ನಾನು ಇರಲಿಲ್ಲವೋ ಅಂತ ಕೇಳಿದ್ರೆ ಈ ತರಹದ್ದಲ್ಲ ಅಂತ ಅಷ್ಟೇ ನೇತಿ ಹೇಳಿದಾಗ ಎಚ್ಚರದಲ್ಲಿ ನಾನು ಅಂತಿದ್ವಲ್ಲ ಆ ರೀತಿ ಅಲ್ಲಿಲ್ಲ ಅಷ್ಟೇ ಹೇಳ್ಬೋದು. ಅಲ್ಲೇ ನಿದ್ದೆ ಅಂತ ಹೇಳಿ ಅಲ್ಲಿಗೆ ಒಂದು ಭಾಷೆಯನ್ನು ಬಳಸೋಕ್ಕಾಗಲ್ಲ. ನಿದ್ದೆಯು ಒಂದು ರೀತಿಯಲ್ಲಿ ನೇತಿ ಅಂತ ಅಧ್ಯಾರೋಪ ಅಪವಾದದಲ್ಲಿ ಹೇಳಬಹುದಾದ ಅನುಭವ. ಅದು ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಅಷ್ಟೇ ಹೇಳ್ಬೇಕು. ಎಚ್ಚರದ ಅಧ್ಯಾರೋಪಗಳನ್ನ ಅಪವಾದ ಮಾಡ್ತಾ ಅದೇ ನಿದ್ದೆ, ಬರಿಯ ಇರುವೆ ನಿದ್ದೆ. ಕರೆಕ್ಟ್ ಅದು. ಬರಿಯ ಇರುವೆ ಅನ್ನೋ ಶಬ್ದ ಅದು ಇಲ್ಲಿಂದ ಬೆಳೆಸಿದ್ದು. ಬರಿಯ ಇರುವುದು ನಮಗೆ ಬರಿಯ ಇರುವು ಅಂತ ಒಂದು ಅನುಭವ ಬರಲ್ಲ ಅಂತ ನಾವು. ಈಗ ಎಚ್ಚರದಲ್ಲಿ ಈ ಮನೆಯ ಇರುವು, ನದಿಯ ಇರುವು, ಏನೋ ವಸ್ತುಗಳ ಇರುವು, ಜನರ ಇರುವು, ಬರಿಯ ಇರುವು ತೋರಿಸಿದ್ರೆ ಯಾಕೆ ತೋರಿಸೋದು? ಏನ್ ಮಾಡ್ಬೇಕು ಅಂದ್ರೆ ಎಲ್ಲದರಲ್ಲೂ ಕಾಮನ್ ಆಗಿರೋ ಇರುವು ಬರಿಯ ಇರುವು, ಅದರ ಜೊತೆಯಲ್ಲಿ ಅದೆಲ್ಲ ವಿಶೇಷ ಅಂತ ಹೇಳ್ಬೇಕು. ಅಷ್ಟೇ. ಅದಕ್ಕೆ ವಿಶೇಷ ಭಾವವೂ ಸರಿಯಲ್ಲ. ಏನ್ ಹೇಳಿದ್ರು ಒಂದು ದೋಷ ಬರೋದ್ರಿಂದ ಈಗ ಶಾಸ್ತ್ರವೂ ತಂದಷ್ಟು ಆರೋಪ ಮಾಡಿದೆ, ಅಧ್ಯಾಸವುಳ್ಳ ನಾವು ಒಂದಷ್ಟು ಆರೋಪ ಮಾಡಿದೀವಿ. ಇರೋ ಅನುಭವನ ಇದ್ದಾಗೆ ಅವನೊಬ್ಬನೇ ಒಂಟಿಯಾಗಿ ಹೋಗಿ ತಿಳ್ಕೋಬೇಕು, ಅನುಭವಿಸ್ಬೇಕು ಆನಂದವನ್ನು. ಇಂಥ ಪರಮಾರ್ಥ ಅನುಭವ ಒಳ್ಳೆ ವಿಚಾರ. ಬಹುಶಃ ಪ್ರಪಂಚದಲ್ಲಿ ಈ ಗ್ರಂಥ ಒಂದೇ ಒಂದು ಸಿಗೋದು, ನಿಮ್ಗೆ ಇನ್ನೊಂದು ಗ್ರಂಥ ಸಿಗೋಲ್ಲ ಈ ತರ. ನೊಬೆಲಿಸ್ಟು ನೊಬೆಲ್ ಕೊಡ್ಬೇಕು ಇದಕ್ಕೆ. ನೊಬೆಲ್ ಕೊಡ್ಬೇಕು. ಕೃಷ್ಣಾಮಯ್ಯರು ಗುರುಗಳು ಇಬ್ರು ಸೇರಿ ಇದ್ರೊಳಗಿದ್ದಾರೆ ಪೂರ ಪರಮಾರ್ಥ ರೂಪದಲ್ಲಿ. ಪರಮಾರ್ಥ ಕನ್ನಡ ಕೊಡ್ರೆ